ನನ್ನ ಕೈಲೀಗ 2 ಚೀಟಿ ಉಂಟು. ಯಾವ ಮೂವಿ ಸೆಲೆಕ್ಟ್ ಮಾಡ್ತಾರೆ ಆ ಮೂವಿ ಸೆಲೆಕ್ಟ್ ಮಾಡಿದ್ದೇವೆ. ನೋಡುವ ಯಾವ್ದು ಪಿಕ್ ಮಾಡ್ತಾರೆ ಅಂತ. ಯಾವುದಕ್ಕೆ ಹೋಗುದು? ಓಕೆ. ಸೊ ಫೈನಲಿ ಅವರು ಮ್ಯಾಕ್ಸ್ ಮೂವಿ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಮ್ಯಾಕ್ಸ್ ಮೂವಿ ಎಷ್ಟು ಗಂಟೆ ಉಂಟು ಅಂತ ನೋಡ್ಕೊಂಡು ಈಗ ಹೊರಡ್ತಾ ಇದ್ದೇನೆ ನಾನು. 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೂವಿ. ಸೊ ಅಲ್ಲಿ ಹೋಗ್ತಿದ್ದೇವೆ. ಅಲ್ಲಿಗೆ ಹೋಗಿ ಶೇರ್ ಮಾಡಿ. ಸೊ 10 ಗಂಟೆಗೆ ಮೂವಿ ಸ್ಟಾರ್ಟ್ ಆಗ್ತದೆ. ಪಾರ್ಕಿಂಗ್ ಏರಿಯಾದಲ್ಲಿ ನಾನು ಸ್ಕೂಟಿಯನ್ನು ಪಾರ್ಕಿಂಗ್ ಮಾಡಿ ಅಲ್ಲಿಂದ ಈಗ ಥಿಯೇಟ್ರಿಗೆ ಹೋಗುವ, ಅಲ್ಲಿಗೆ ಟಿಕೆಟ್ ಮಾಡುವ ಅಂತೇಳಿ ಹೊರಡ್ತಿದ್ದೇನೆ. ಅಲ್ಲಿ ಥಿಯೇಟ್ರಿಗೆ ಎಷ್ಟು, ಬಾಲ್ಕನಿಗೆ ಎಷ್ಟು ಅಂತ ಸಹ ಗೊತ್ತಿಲ್ಲ, ಈಗ ನೋಡಬೇಕು. ಸೊ ಇಲ್ಲಿ ಬ್ಯಾನರ್ ಹಾಕಿದ್ದಾರೆ ಮ್ಯಾಕ್ಸ್ ಮತ್ತು UI. ಸೊ ಅದನ್ನೆಲ್ಲ ನೋಡಿಕೊಂಡು ಬಂದು ಕೊನೆಗೂ ಅಲಂಕಾರ ಥಿಯೇಟ್ರ್ ಹತ್ರ ಬಂದಿದ್ದೀವಿ. ಈಗ ನಾವು ಅಲಂಕಾರಲ್ಲಿ ಮ್ಯಾಕ್ಸ್ ಉಂಟು. ಸೊ ಮಂತ್ ಎಂಡ್ ಅಲ್ಲ, ಸೊ ಹಾಗೆ ಒಂದು ಚಿಕ್ಕ ಥಿಯೇಟ್ರಿಗೆ ಬಂದಿದ್ದೀನಿ. ಸೊ ಮೂವಿ ಹೇಗಿರ್ತದೆ ಅಂತ ಒಳಗೋಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೇನೆ. ಇವರಿನ್ನು ಎಷ್ಟೊತ್ತರ ಬರಲಿಲ್ಲ ಅಂತ ಕಾಯ್ತಾ ಇದ್ದೆ. ಅವರು ಮೇ ಬಿ ರಿಕ್ಷಾದಲ್ಲಿ ಬರ್ತಿದ್ದಾರೆ. ಆಗಲೂ ಹಾಫ್ ಆನ್ ಅವರ್ ಆಯಿತು. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಕಾಲ್ ಮಾಡಿದೆ, ಬರ್ತಿದ್ದಾರೆ ಹೇಳಿದರು. ನಾನು ಟಿಕೆಟ್ ತಗೊಂಡು ಈಗ ತಗೊಂಡಾಯಿತು ನೋಡಿ. ಅಲಂಕಾರದಲ್ಲಿ 3 ಟಿಕೆಟ್ ತೊಗೊಂಡಿದ್ದೇನೆ. ತಂಗಿಗೆ, ನನಗೆ, ಅಕ್ಕನಿಗೆ 3 ಜನಕ್ಕೆ ಸಹ ತೊಗೊಂಡಿದ್ದೇನೆ ಟಿಕೆಟ್. ಹಬ್ಬ ಕೊನೆಗೂ ಬಂದು ಈಗ ರಿಕ್ಷಾದಲ್ಲಿ ಬರ್ತಾ ಇದ್ದಾರೆ. ಇವರು ಹುಡುಗಿಯರನ್ನು ಕಾಯ್ದೇ ಕಷ್ಟಪ್ಪ. ನಾವು ಹುಡುಗರಾದ್ರೆ ಆಗ್ಬೋದು ಎಷ್ಟು ಅಲ್ವಾ, ಏನು ಹೇಳ್ತೀರಾ? ಸೊ ಅವರು ಬಂದರು ಸಹ. ಅವ್ರಂಗೆ ಕರ್ಕೊಂಡು ಈಗ ನಾವು ಸ್ನ್ಯಾಕ್ಸ್ ಗೀಕ್ಸ್ ಏನೆಲ್ಲ ಉಂಟೆಲ್ಲ ನೋಡಿದ್ವಿ. ಸೊ ಬಾಲ್ಕನಿ ಅಪ್ಪರ್ ಫ್ಲೋರು. ಸೊ ಬಾಲ್ಕನಿಗೆ ಹೋಗ್ತಾ ಇದ್ದೀವಿ. ಸೀಟ್ ನಂಬರ್ ಹಿಡ್ಕೊಂಡು ಅಲ್ಲಿ ಕುತ್ಕೊಬೇಕು. ಹೋಗೋ ಬನ್ನಿ. ಒಳಗೆ ಹೋಗ್ತಾ ಇದ್ದೀವಿ ಈಗ. ಥಿಯೇಟ್ರಲ್ಲಿ ಜನ ಹೇಳುವಷ್ಟೇನಿಲ್ಲ, ಖಾಲಿ ಉಂಟೆಲ್ಲ. ಸೊ ಅದು ನಮ್ಮ ಸೀಟಲ್ಲಿ ಹೋಗಿ ನಾವು ಕುತ್ಕೊಂಡಿವಿ. ಈಗ ನೋಡುವ ಮೂವಿ ಸ್ಟಾರ್ಟ್ ಆದಮೇಲೆ ಅದ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೇನೆ, ಹೇಗೆ ಉಂಟು ಮೂವಿ ಅಂತ. ಸೊ ಲೆಟ್ಸ್ ವಾಚ್ ದ ಮೂವಿ. ಫೈನಲಿ ಮೂವಿ ಸ್ಟಾರ್ಟ್ ಆಗಿದೆ. ಈಗ ಕಿಚ್ಚ ಸುದೀಪ್ದು ಎಂಟ್ರಿ ಅನಿಸ್ತಾ ಇದೆ ನೋಡಿದರೆ, ಲುಕ್ ಎಲ್ಲ ನೋಡುವ ಬನ್ನಿ. ಸುಮಾರು ಟೈಮ್ ಆಗಿತ್ತು ಈ ಥರ ಮಾಸ್ ಮೂವಿ ನೋಡಿದೆ ಕಿಚ್ಚ ಸುದೀಪ್ ಅವ್ರದ್ದು. ಸೊ ಲುಕ್ ಬಂತು. ಡಿಫ್ರೆಂಟ್ ಆಗಿತ್ತು ಈ ಲುಕ್ಕು. ಇಷ್ಟು ನೋಡಿರಲಿಲ್ಲ ನಾನು. ಯಾರು ಹೊಸ ಲುಕ್, ಮಾಸಿಗೆ ಮಾಸ್, ಮ್ಯಾಕ್ಸಿಮಮ್ ಮಾಸ್. ಫಸ್ಟ್ ಹಾಫ್ ಅಂತೂ ಅಲ್ಟಿಮೇಟ್ ಆಗಿತ್ತು. ವಿ ಆರ್ ವೇಟಿಂಗ್ ಫಾರ್ ಸೆಕೆಂಡ್ ಹಾಫು. ಅದು ಹೇಗುಂಟಂತ ಒಂದು ಕ್ಯೂರಿಯಸ್ಸಿಲ್ಲಿದ್ದೀವಿ. ಸೊ ಇಂಟರ್ವಲಲ್ಲಿ ತಂಗಿ ಮತ್ತು ಅಕ್ಕ ಏನಾರು ತಿನ್ಲಿಕ್ಕೆ ತಗೊಂಬ ಅಂತ ಹೇಳಿದರು. ಸೊ ಹೋಗಿ ಬಿಂಗೋ, ಪಾಪ್ಕಾರ್ನ್, ಲೇಸ್ ಮತ್ತು ಎಂಥ ಸ್ಪ್ರೈಟ್ ಎಂಥ ಬೇಕೆಲ್ಲ ತಂದೆ. ಸೊ ಸಿಲುಂಟು ಎಂತೆಲ್ಲ ತಂದಿದೆ ಅಂತ ನಾನು ಒಂದು ತೊಗೊಂಡು. ಬೋಟ್ ಇದ್ದಾರೆ ಚಿಕ್ಕ ಮಕ್ಕಳ ಥರ. ಸೊ ಫೈನಲಿ ಮೂವಿ ಎಲ್ಲ ನೋಡಿ ಬಂದಾಯಿತು. ಮ್ಯಾಕ್ಸಿಮಮ್ ಮಾಸ್ ಆಗಿತ್ತು. ಕಿಚ್ಚನ್ ಅವ್ರು ಒಳ್ಳೆ ಆ್ಯಕ್ಟಿಂಗ್ ಆಗಿತ್ತು. ತುಂಬ ಟೈಮ್ ಆದಮೇಲೆ ಈ ಥರ ಒಂದು ಆ್ಯಕ್ಟಿಂಗ್ ಅವರಿಂದ ನೋಡಿದ್ದೇವೆ ನಾವು. ಎಕ್ಸ್ಪೆಕ್ಟೇಷನ್ ಮಾಡಿದ ಥರನೇ ಮಾಡಿದ್ದಾರೆ ಆ್ಯಕ್ಟಿಂಗ್ ಎಲ್ಲ. ಫುಲ್ ಮಾಸ್ ಆಗಿತ್ತು. ನನ್ನ ಕಡೆಯಿಂದ ಈ ಮೂವಿಗೆ ಒಂದು 4.5 ರೇಟಿಂಗ್ ಕೊಡ್ತಾಯಿದ್ದೀನಿ. ಸೊ ನಿಮ್ಮ ಕಡೆಯಿಂದ ಕಿಚ್ಚ ಅಭಿಮಾನಿಗಳು, ಬೇರೆ ಫ್ಯಾನ್ಸ್ ಎಷ್ಟು ಕೊಡ್ತೀರಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಆ್ಯಕ್ಚುಲಿ ನಾನು ಡಿ ಬಾಸ್ ಫ್ಯಾನ್. ಅದು ನಾನು ಕಿಚ್ಚ ಸುದೀಪ್ ಅವ್ರದ್ದು ಮೂವಿ ನೋಡ್ತಿದ್ದೀನಿ. ಅದೇ ಕಾರಣ ಅವರಿಬ್ಬರ ಫ್ರೆಂಡ್ಶಿಪ್. ಸೊ ಅವರಿಬ್ಬರು ಬೇಗ ಒಂದಾಗಲಿ ಅಂತ ನಾವು ಸಹ ಕೇಳ್ಕೊತಿದ್ದೆ, ಫ್ಯಾನ್ಸ್ ಸಹ ಕೇಳ್ಕೊತಿದ್ದಾರೆ. ಸೊ ಈ ಮೂವಿ ಒಳ್ಳೆಯಾಗಿತ್ತು. ಎಲ್ಲರೂ ಥಿಯೇಟ್ರಲ್ಲಿ ಬಂದು ನೋಡಿ. ಆದಷ್ಟು ನಮ್ಮ ಕನ್ನಡ ಮೂವಿಯನ್ನು ಬೆಳೆಸಿ, ಉಳಿಸಿ, ಹರಸಿ ಹಾರೈಸಿ ಅಂತ ಹೇಳ್ತಾ
ಗುಡ್ ಬೈ, ಟೇಕ್ ಕೇರ್, ಲವ್ ಯು ಆಲ್.